ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ರೊಟ್ಟಿ ಮಸಾಲೆ ಉಂಡೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ರೆಡಿ ರೊಟ್ಟಿ ಹಿಟ್ಟನ್ನು ತಯಾರು ಮಾಡಿಕೊಂಡು ಇಟ್ಕೊಂಡೆ ನಾನು. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸು ಉಂಡೆಗೆ ಅಂತಂದರೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇವನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಬೇಕಾದರೆ ನೀವು ಎಣ್ಣೆ ಹಾಕೋಬೋದು, ಇಲ್ಲ ನಾನು ತುಪ್ಪ ಹಾಕ್ಕೊಂಡು ತಿಂತೀನಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾವು ರೊಟ್ಟಿಯನ್ನು ತಯಾರು ಮಾಡ್ಕೋಬೇಕು. ಇವಾಗ ರೊಟ್ಟಿನ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ಸೈಜಿಂದು 2 ರೊಟ್ಟಿ ಆಗೋಷ್ಟು ಒಂದೇ ರೊಟ್ಟಿ ಮಾಡ್ಕೊಳಂತ ಹಿಟ್ಟು ತೊಗೊಂಡಿನಿ ನಾನು. ಇದು ಎಷ್ಟು ದಪ್ಪ ಮಾಡಬೇಕಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಬಡ್ದು ನೋಡಿ ಫ್ರೆಂಡ್ಸ್. ಇವಾಗ 2 ರೊಟ್ಟಿ ಆಗೋದು ಒಂದು ರೊಟ್ಟಿ ಮಾಡ್ಕೊಂಡಿನಿ ನಾನು. ಇಷ್ಟು ದಪ್ಪ ಇರಬೇಕು ಇದು ರೊಟ್ಟಿ ಮಸಾಲೆ ಉಂಡೆ ಮಾಡ್ಕೊಳಕ್ಕೆ. ಇವಾಗ ಇದನ್ನು ಬೇಯಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲೇ ಆಲ್ರೆಡಿ ನಾನು ಹಂಚಿ ಕಾದೈತಿ. ಇವಾಗ ಇದಕ್ಕೆ ರೊಟ್ಟಿ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್. ಇವಾಗ ರೊಟ್ಟಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಮೇಲ್ಗಡೆ ಈ ತಳಭಾಗ ಏನು ಇರ್ತೈತಲ್ಲ ಅದನ್ನು ಮೇಲೆ ಮಾಡಿರ್ತೀವಿ ನಾವು. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಚ್ಕೋಬೇಕು. ಈ ಥರ ಎಲ್ಲ ನೀರು ಸವರ್ಕೊಂಡು ಇದು ಸ್ವಲ್ಪ ಬೇಯಬೇಕಿದೆ. ನೋಡಿ ಫ್ರೆಂಡ್ಸ್, ಇವಾಗ ಪಳಿಶ್ ಹಾಕ್ಕೊಳಕತ್ತೀನಿ. ಇದು ತಳಭಾಗ ಬೇಯ್ದೈತಿ. ಇವಾಗ ಮ್ಯಾಗ ಬಳಸಾಕತ್ತೀನಿ ನೋಡಿರಿ. ಇವಾಗ ಇದು ಚೆನ್ನಾಗಿ ಬೇಯಲಿದೆ ನೋಡಿ ಫ್ರೆಂಡ್ಸ್. ಇವಾಗ ರೊಟ್ಟಿನ ಮತ್ತೆ ಹೊಳಿಸಿ ಹಾಕಿ ಚೆನ್ನಾಗಿ ಸೈಡಿಗೆಲ್ಲ ಬೆನೆಸ್ಕೋಬೇಕು. ಈ ಥರ ಹಿಂಗೆ ಪ್ರೆಸ್ ಮಾಡಿ ಬೆನೆಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಬೆನೀತು ಅಂದಂಗೆ ರೊಟ್ಟಿ ಈ ಸೈಜಿಂದ ಇರ್ಬೇಕು ನೋಡಿ ಫ್ರೆಂಡ್ಸ. ಚೆನ್ನಾಗಿ ಸಣ್ಣ ಉರಿಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ಇದಾಯಿತು, ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಇವಾಗ ನಾವು ರೊಟ್ಟಿ ಏನು ಮಾಡಿದ್ವಿ ಅಲ್ಲೇ ಇದನ್ನ ಇಟ್ಕೊಂಡು ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂತಂದರೆ ಫಸ್ಟು ಎಣ್ಣೆ ಅಥವಾ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋರಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಳಕತ್ತೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋಬೇಕು. ರೊಟ್ಟಿ ಸುಡ್ತೈತಿ ನೋಡಿಕೊಂಡು ಹುಷಾರಲ್ಲೇ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನಿಷ್ಟನ್ನು ಹಾಕ್ಕೊಂಡು ಹಿಂಗೆ ಪೂರ್ತಿ ಹಿಂಗೆ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡಿಕೊಂಡು ಒಳಕಲ್ಲಿದ್ದವರು ಒಳ ಹಾಕಿ ಜಸ್ತಾರೆ ಇದನ್ನು. ಇವಾಗಂತರೂ ಸಾಮಾನ್ಯವಾಗಿ ಇರೋದಂತರೂ ಕಡಿಮೆನ ಒಳಕಲ್ಲು. ಇವಾಗ ಗುಂಡು ಐತೆ ನನ್ನ ಹತ್ರ. ಈ ಗುಂಡಿಲ್ಲೇ ಇದನ್ನು ಈ ಥರ ಜಜ್ಜಬೇಕು. ಈ ಥರ ಎಲ್ಲ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಗಾಗಿ ರೊಟ್ಟಿ ಒಳಗೆ ಕೂಡ್ಕೋಬೇಕು. ಆ ಥರ ಸಣ್ಣಗೆ ಜಜ್ಜಬೇಕು.
ನೋಡಿ ಫ್ರೆಂಡ್ಸ್, ಇಲ್ಲಿ ಜಜ್ಜಾಕತ್ತೀನಿ. ಈ ಥರ ಎಲ್ಲ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಸಣ್ಣ ಆಗ್ಬೇಕು ರೊಟ್ಟಿ ಒಳಗೆ. ಪೂರ್ತಿ ಚೆಂದಾಗಿ ಜಜ್ಜಿದ್ರಪ್ಪ ಅಂದ್ರೆ ಮಸ್ತ್ ರುಚಿಯಾಗುತ್ತೆ ಇದು ರೊಟ್ಟಿ ಮಸಾಲೆ ಉಂಡೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಎಲ್ಲ ಜಜ್ಜಿಕೊಂಡೆ. ಈ ಥರ ಆಗಬೇಕಿದು. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ, ನಿಮಗೆ ಎಣ್ಣೆ ಬೇಕಂದ್ರೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುದ್ದೆ ಮಾಡ್ಕೋಬೇಕು. ತುಪ್ಪ ಇಷ್ಟ ಇರೋರು ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಉಂಡೆ ಮಾಡ್ಕೋಬೋದು. ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ನೀವೇನು ತುಪ್ಪ ಹಾಕಿರ್ತೀರಲ್ಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ. ಈ ಥರ ಉಂಡೆ ಮಾಡ್ಕೋಬೇಕು ರೌಂಡಕ್ಕೆ. ನೋಡಿ ಫ್ರೆಂಡ್ಸ್, ರೊಟ್ಟಿ ಮಸಾಲೆ ಉಂಡೆ ರೆಡಿ ಆಯಿತು. ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಮಸ್ತ್ ಟೇಸ್ಟ್ ಆಗುತ್ತೆ ಇದು. ರೊಟ್ಟಿ ಯಾರು ತಿನ್ನಂಗಿಲ್ಲ ಅಂಥವ್ರು ಮಾತ್ರ ಇದನ್ನು ಇಷ್ಟಪಟ್ಟು ಇನ್ನೂ ಮಾಡಿಸ್ಕೊಂಡು ತಿಂತಾರೆ. ಆ ಥರ ಆಗುತ್ತಿದ್ದು. ಈ ಥರ ಮಕ್ಕಳಿಗಾಯಿತು, ಮನೆಯಲ್ಲಿ ಹಿರಿಯರಿಗಾಯಿತು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ಮಸಾಲೆ ಉಂಡೆ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.